ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು SR ಬ್ಲಾಗ್ ಕನ್ನಡ. ನಾನು ಅಭಿಷೇಕ್ SR ರಾಕಿ. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಹೊಸನಗರ ನಿಯರಲ್ಲಿರೋ ಒಂದು ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಕಾರಣಗಿರಿ ಅನ್ನೋ ಪ್ಲೇಸಲ್ಲಿರೋದಿದ್ದು. ನಾನು ಆ್ಯಕ್ಚುಲಿ ಮೇಯ್ನ್ ಡೆಸ್ಟಿನೇಷನ್ ಇರೋದು ನಗರ ಫೋರ್ಟ್ ಆ್ಯಂಡ್ ಕೊಡ್ಚಾದ್ರಿ. ಅಲ್ಲಿಗೆ ಹೋಗೋ ರೂಟಲ್ಲೇ ಈ ದೇವಸ್ಥಾನ ಕೂಡ ಸಿಗೋದು. ಬನ್ನಿ, ಹೋಗ್ತಾ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಏನು ಅಂದರೆ, ಇನ್ನು ನಾನು ಫ್ಯೂಚರಲ್ಲಿ ಬಿಡೋ ಎಲ್ಲ ವೀಡಿಯೋದಲ್ಲೂ ವಾಯ್ಸ್ ಓವರ್ ಇರೋಲ್ಲ. ಅಂದರೆ ಇವಾಗ ಈ ಟ್ರಿಪ್ಪಲ್ಲಿ ನಾನಿನ್ನು ಮೈಕ್ ಕನೆಕ್ಟ್ ಮಾಡದೇ ಇರೋ ಕಾರಣದಿಂದ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ತೀವಿ, ಇಲ್ಲ ಅಂದರೆ ವೀಡಿಯೋನ ಸ್ಕಿಪ್ ಮಾಡಿ. ಬಟ್ ಈ ರೈಡ್ ಆದಮೇಲೆ ನೆಕ್ಸ್ಟ್ ಮಾಡೋ ಎಲ್ಲ ರೈಡ್ನು ನಾನು ಡೈರೆಕ್ಟ್ ಇವಾಗ ಮೈಕ್ ಆಲ್ರೆಡಿ ಕನೆಕ್ಟ್ ಮಾಡಾಗಿದೆ. ಮೈಕ್ ಯೂಸ್ ಮಾಡಿಕೊಂಡೇ ಮಾಡೋದು ಪ್ರತಿಯೊಂದು ವೀಡಿಯೋನು. ಅಂದರೆ ನಿಮ್ಗೆ ಒಳ್ಳೆ ಥರ ಕಂಟೆಂಟ್ ಕೊಡ್ಬೋದು ಅಂತ, ತುಂಬ ಕ್ಲಾರಿಟಿಯಾಗೂ ಇರುತ್ತೆ, ನಿಮಗೂ ನೋಡೋಕ್ಕೆ ಚೆನ್ನಾಗಿರುತ್ತೆ ವೀಡಿಯೋ. ಅದಾದಮೇಲೆ ನೆಕ್ಸ್ಟ್ ಏನು ಅಂದರೆ, ಓಕೆ ಇವಾಗ ನಾನು ಬೆಳಗ್ಗೆ 9 ಗಂಟೆಗೆ ಇಲ್ಲಿಂದ ಬಿಟ್ಟಿದ್ದೀನಿ. ಅಲ್ಲಿಗೆ ಹೋಗೋಷ್ಟರೊಳಗೆ ಆಲ್ಮೋಸ್ಟ್ ಒಂದು 11 to 12 ಆಗ್ಬೋದು. ಇವತ್ತು ನನ್ನ ಜೊತೆಗೆ ನಮ್ಮ ಅಣ್ಣ ಬರ್ತಿದ್ದಾನೆ. ಈಸ್ ಎ ಬಿಲಿಯನಿಯರ್ ಟುಡೇ ವಿತ್ ಮೀ. ಆ್ಯಂಡ್ ಈ ಜಾಗದ ಬಗ್ಗೆ ಹೇಳಬೇಕು ಅಂದರೆ, ಇದು ರಾಮಾಯಣದ ಕಾಲದಿಂದ, ಅಂದರೆ ರಾಮಾಯಣದಲ್ಲಿ ಮೆನ್ಷನ್ ಆಗಿರೋ ಪ್ಲೇಸ್ ಅಂತ ಇದು. ನನಗೂ ಗೊತ್ತಿಲ್ಲ, ಸಮ್ ಒನ್ ಟೋಲ್ಡ್ ಮೀ. ಏನು ಸ್ಟೋರಿ ಅಂದರೆ, ಒನ್ಸ್ ಅಪಾನ್ ಎ ಟೈಮ್ ರಾಮ ಇದ್ದಾನಲ್ಲ, ಸೀತೆನ ರಾವಣ ಕಿಡ್ನಾಪ್ ಮಾಡಿರ್ತಾನೆ. ಆ ಟೈಮಲ್ಲಿ ರಾಮ ಇದ್ದವನು ಶ್ರೀಲಂಕಾಕ್ಕೆ ಹೋಗ್ಬೇಕಲ್ಲ, ಅಂದರೆ ಲಂಕೆಗೆ. ಆ ಟೈಮಲ್ಲಿ ಹೋಗ್ತಾ ಇರುವಾಗ ಈ ಪ್ಲೇಸಿಗೆ ಬರ್ತಾನೆ, ಅಂದರೆ ಕಾರಣಗಿರಿ ಪ್ಲೇಸಿಗೆ ಬರ್ತಾನೆ. ಆ ಟೈಮಲ್ಲಿ ಅಗಸ್ತ್ಯ ಮಹರ್ಷಿ ಅವರು ತುಂಬ ವರ್ಷದಿಂದ ಅಲ್ಲೇ ಸ್ಟೇ ಆಗಿ, ಅಂದರೆ ಒಂದು ಗಣಪತಿ ವಿಗ್ರಹನ ಮಾಡಿ ಪೂಜೆ ಮಾಡ್ತಾ ಅಲ್ಲೇ ಇರ್ತಾರೆ, ಅದೇ ಪ್ಲೇಸಲ್ಲಿ ಕಾರಣಗಿರಿನಲ್ಲಿ. ಆವಾಗ ಇವರಿದ್ದವ್ರು, ರಾಮ ಇದ್ದವನು ಅದೇ ಆ ಪ್ಲೇಸಿಗೆ ಬರ್ತಾನೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ರಾಮ ಇದ್ದವನು ಅವ್ರು ಅಗಸ್ತ್ಯ ಮಹರ್ಷಿ ನೋಡ್ಬಿಟ್ಟು ಹೇಳ್ತಾನೆ, ಈ ಥರ ಆಯಿತು ಗುರು ಸೀನು, ಅಂದರೆ ನಮ್ಮ ಸೀತೆನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ, ಅವ್ನು ಯಾರು ಅಂತ ಗೊತ್ತಾಗ್ತಿಲ್ಲ, ಹುಡುಕ್ತಾ ಇದ್ದೀವಿ, ಶ್ರೀಲಂಕಾ ಸೈಡ್ ಹೋಗಬೇಕು, ಅಂದರೆ ಲಂಕಾ ಸೈಡ್ ಹೋಗಬೇಕು, ನಮ್ಮ ಜಟಾಯಿ ಅವರೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಗಸ್ತ್ಯ ಮುನಿ ಅವ್ರ ಹತ್ರ ಹೇಳ್ತಾರೆ. ಆ ಟೈಮಲ್ಲಿ ಅವ್ರು ಅಗಸ್ತ್ಯ ಮಹರ್ಷಿ ಇದ್ದವರು, ಏನು ಮಾಡಬೇಡ, ನಾನು ಹೇಳೋ ಥರ ನಾನು ಒಂದು ಮಾತು ಹೇಳ್ತೀನಿ, ಅದನ್ನು ಈಡೇರಿಸು, ಅವಾಗ ನಿಮಗೆ ಸೀತೆ ಸಿಗ್ತಾಳೆ, ಹಾಗೆ ನೀನು ಅವಳನ್ನ ಹುಷಾರಾಗಿ ಕರ್ಕೊಂಬರ್ಬೋದು ಅಂತ ಹೇಳ್ತಾನೆ. ಸರಿ ಆಯಿತು, ಇವನಿದ್ದವನು ರಾಮ ಇದ್ದವರು, ಸರಿ ಆಯಿತು ಹೇಳು ಗುರುವೇ ಮಾಡೋಣ ಅಂತಾನೆ. ಆವಾಗ ಇವನಿದ್ದವನು, ಏನು ಬೇಡ, ಈ ಗಣಪತಿಗೆ ನೀನು ಪೂಜೆ ಮಾಡಿ ಹೋಗು, ಅಂದರೆ ನೀನು ಹೋಗೋ ಮುಂಚೆ ಗಣಪತಿಗೆ ಒಂದು ಸರಿ ಪೂಜೆ ಮಾಡಿಕೊಂಡು ನಿನ್ನ ಸೀತೆ ಸಿಗಲಿ ಅಂತ ಗಣಪತಿ ಹತ್ರ ಬೇಡ್ಕೊಂಡು ಹೋಗು ಅಂತ ಅಗಸ್ತ್ಯ ಮುನಿಯವರು ಹೇಳ್ತಾರೆ. ಆವಾಗ ಇವರಿದ್ದರು, ಸರಿ ಆಯಿತು, ಹೆಂಗಿದ್ರು ಸೀತೆ ಸಿಗ್ತಾಳಲ್ಲ, ಪೂಜೆ ಮಾಡೋದ್ರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಅವ್ರು ಹೆಂಗಿದ್ರು ಅವಾಗ, ಅಂದರೆ ತುಂಬ ದೇವ್ರನ್ನೆಲ್ಲ ನಂಬ್ತಿದ್ದವರಲ್ಲ, ಅವರೇ ದೇವರು, ಇನ್ನು ದೇವ್ರ ನಂಬೋದ್ರಲ್ಲಿ ಇನ್ನೇನಿದೆ. ಆವಾಗ ಸರಿ ಆಯಿತು ಅಂತ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಆ ಮುನಿ ಇನ್ನೂ ಒಂದು ಕೂಡ ಹೇಳಿರ್ತಾನೆ, ನೀನು ರಿಟರ್ನ್ ಬರುವಾಗ ಈ ಗಣಪತಿಗೆ ಮತ್ತೆ ಪೂಜೆ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳಿರ್ತಾನೆ. ಬಟ್ ಅಂದರೆ ಇವರಿದ್ದವ್ರು, ರಾಮ ಇದ್ದವನು ಏನಾಗುತ್ತೆ ಅಂತ ಮುಂದೆ ಹೇಳ್ತೀನಿ, ಫಸ್ಟ್ ಕೇಳಿ. ಏನಾಗುತ್ತೆ ಅಂತ ಅಂದರೆ, ರಾಮ ಇದ್ದವನು ಪೂಜೆ ಮಾಡಿಬಿಟ್ಟು ಹೋಗ್ತಾನೆ ಸೀತೆ ಹುಡುಕ್ತಾ. ಅಂದರೆ ನೆಕ್ಸ್ಟು ಲಂಕೆಗೆ ಹೋಗ್ಬಿಟ್ಟು ಆಮೇಲೆ ರಾವಣನ ಕಿಡ್ನಾಪ್ ಮಾಡಿರೋದು ಅಂತ ಗೊತ್ತಾಗುತ್ತೆ. ಆಮೇಲೆ ರಾವಣನ ಸಾಯಿಸಿ ಅವನ ವಿರುದ್ಧ ಯುದ್ಧ ಎಲ್ಲ ಮಾಡಿ ಸೀತೆನ ಗೆದ್ಕೊಂಡು ಬರ್ತಾನೆ. ಅಂದರೆ ರಾವಣನ ಸಾಯಿಸಿ ಯುದ್ಧ ಮುಗಿಸಿ ಬರ್ತಾನೆ. ಬರುವಾಗ ಅವನು ಈ ದೇವಸ್ಥಾನಕ್ಕೆ, ಅಂದರೆ ಇಲ್ಲಿ ಗಣಪತಿ ಇರುತ್ತಲ್ಲ ಅಲ್ಲಿಗೆ ಬರೋಲ್ಲ, ಡೈರೆಕ್ಟು ಮನೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಅವನು ಪುಷ್ಪಕ ವಿಮಾನ ಇರುತ್ತಲ್ಲ ಅದರಲ್ಲಿ ಡೈರೆಕ್ಟು ಅಯೋಧ್ಯೆಗೆ ಹೋಗ್ತಾ ಇರ್ತಾನೆ. ಅಂದರೆ ಅವ್ರ ಫ್ಯಾಮಿಲಿ, ಲೈಕ್ ಯಾರು ಅಂದರೆ ರಾಮ, ಆಮೇಲೆ ಲಕ್ಷ್ಮಣ, ಸೀತೆ 3 ಜನ ವಾಯುವಿಹಾರ ಮಾಡ್ಕೊಳ್ತಾ ಇದು ಸಹ್ಯಾದ್ರಿ ಪರ್ವತ ರೂಟಲ್ಲಿ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಸಹ್ಯಾದ್ರಿ ಬೆಟ್ಟ ಆಯ್ತಿದ್ದು ಅಡ್ಡ ಹಾಕುತ್ತೆ. ಆವಾಗ ರಾಮ ಇದ್ದವನು ಲಕ್ಷ್ಮಣನ್ ಕೇಳ್ತಾನೆ, ಕಿಂ ಕಾರಣಂ ಗಿರಿ ಅಂತ. ಕಿಂ ಕಾರಣಂ ಗಿರಿ ಅಂತ ಅಂದರೆ ಕನ್ನಡದಲ್ಲಿ ಈ ಬೆಟ್ಟ ಏನಕ್ಕೆ ನಮ್ಗೆ ಅಡ್ಡ ಹಾಕಿದೆ, ಅಂದರೆ ಇದು ಕಾರಣ ಏನು ಅಂತ ರಾಮ ಇದ್ದವನು ಲಕ್ಷ್ಮಣನ್ ಕೇಳ್ತಾನೆ. ಆವಾಗ ಇವನು ಲಕ್ಷ್ಮಣ ಇದ್ದವನು, ಅಲ್ಲ ಗುರು, ನಿಮಗೆ ಅಗಸ್ತ್ಯ ಮಹರ್ಷಿ ಒಂದು ಮಾತು ಹೇಳಿರೋದು ನೆನಪಿದೆಯಾ, ನೀವು ಹೋಗುವಾಗ ಯಾವ ಥರ ಪೂಜೆ ಮಾಡಿರ್ತೀರ, ಬರುವಾಗ ಕೂಡ ಅದೇ ಥರ ಪೂಜೆ ಮಾಡಿಕೊಂಡು ನೀನು ಮನೆಗೆ ಹೋಗ್ಬೇಕು ಅಂತ ಹೇಳಿದ್ದ. ನೀನು ನೋಡಿದರೆ ಹಂಗೆ ಅದಕ್ಕೆ ಸಿಕ್ಕಿರೋ ಖುಷಿಗೆ ಹಂಗೆ ಮನೆಗೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ಈ ಬೆಟ್ಟ ಅಡ್ಡ ಹಾಕಿದೆ ಅಂತ ಅಂತಾನೆ. ಆವಾಗ ರಾಮ ಇದ್ದನು, ಅಯ್ಯೋ ತಪ್ಪಾಯ್ತಲ್ಲ ಅಂತ ಅಂದ್ಕೊಳ್ತಾ ಮತ್ತೆ ಫ್ಯಾಮಿಲಿ ಸಮೇತ ರಿಟರ್ನು ಮತ್ತೆ ಕಾರಣಗಿರಿ ಪ್ಲೇಸಿಗೆ ಬರ್ತಾನೆ. ಅಂದರೆ ಈ ಕಾರಣಗಿರಿ ಅಂತ ಹೆಸರು ಬಂದಿರೋದು ಈ ಪ್ಲೇಸ್ಗೆ ಇದೇ ಕಾರಣಕ್ಕೆ. ಕಾರಣಗಿರಿ ಅಂದರೆ ಏನು ಕಾರಣ ಆ ಥರ, ಅಂದರೆ ಸಂಸ್ಕೃತದ ಪದ ಅದು ಅನಿಸುತ್ತೆ, ನನಗೂ ಅಷ್ಟು ನೀಟಾಗಿ ಗೊತ್ತಿಲ್ಲ. ಆವಾಗ ರಾಮ ಇದ್ದನು ಮತ್ತೆ ಈ ಪ್ಲೇಸಿಗೆ ಬಂದು ಪೂಜೆ ಮಾಡಿಕೊಂಡು ಮುನಿಗಳ ಹತ್ರ ತಪ್ಪಾಯಿತು ಅಂತ ಕೇಳಿಕೊಂಡು ಮತ್ತೆ ಈ ಗಣಪತಿಗೆ ಪೂಜೆ ಮಾಡಿ ತುಂಬ ಭಕ್ತಿಯಿಂದ ಪೂಜೆ ಮಾಡಿ ಮತ್ತೆ ರಿಟರ್ನ್ ಹೋಗ್ತಾನೆ. ಅಂದರೆ
ಇವಾಗೇನು ಅಂದರೆ ಈ ಜಾಗ ಸ್ಪೆಷಲ್ ಏನಂದರೆ ರಾಮನೇ ಅಯೋಧ್ಯೆಯಲ್ಲಿರೋ ರಾಮನೇ ಎರಡೆರಡು ಸಲ ಪೂಜೆ ಮಾಡಿರೋ ದೇವಸ್ಥಾನ ಅನ್ನೋ ಹಿಸ್ಟ್ರಿ ಇದು. ರಾಮಾಯಣದಲ್ಲಿ ಕೂಡ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಆಗಿದೆ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಆಮೇಲೆ ಇಲ್ಲಿಗೆ ಭಕ್ತ ಒಬ್ಬ ಇದ್ದವನು ರೀಸೆಂಟಾಗಿ 1 ಕೋಟಿ ದೇಣಿಗೆ ಕೊಟ್ಟಿದ್ದಾನೆ. ಅಂದರೆ ಕಾಣಿಕೆ ರೂಪದಲ್ಲಿ 1 ಕೋಟಿ ಕೊಟ್ಟಿದ್ದಾರೆ. ಅಂದರೆ ನೀವೇ ಯೋಚನೆ ಮಾಡಿ, ದೇವರು ಎಷ್ಟು ಪವರ್ಫುಲ್ ಆಗಿರ್ಬೋದು, ಅವನಿಗೆ ಎಷ್ಟು ಪವರ್ಫುಲ್ ಆಗಿರೋ ವರ ಕೊಟ್ಟಿರ್ಬೋದು ಅಂತ. 1 ಕೋಟಿ ಕೊಟ್ಟಿರೋದು. ಆ 1 ಕೋಟಿಯಿಂದ ಇಲ್ಲೊಂದು ರಾಜಗೋಪುರ ಅಂತ ಮಾಡಿದ್ದಾರೆ. 81 ಅಡಿ ಇದೆ. ಅದು ಆಲ್ಮೋಸ್ಟ್ ಒಂದು 8 ದೀಪ ಹಚ್ಚೋ ಥರ ಇದಿರುತ್ತಲ್ಲ, ಡೋರ್ ಥರ, ಆ ಥರನೇ ಇದೆ. ನೀವು ಅಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಒಂದ್ಸಲ ವಿಸಿಟ್ ಮಾಡಿ ನಿಮ್ಮ ಫ್ಯಾಮಿಲಿ ಸಮೇತ. ಆಮೇಲೆ ಇದ್ರ ಒಳಗಡೆ ತುಂಬ ಇಂಟೀರಿಯರ್ ಡಿಸೈನ್ ಸಖತ್ತಾಗಿ ಮಾಡಿದ್ದಾರೆ. ಲೈಕ್ ಫುಲ್ಲು ಡಿಸೈನ್ ಎಲ್ಲ ಗ್ಲಾಸಿಂದನೇ ಮಾಡಿದ್ದಾರೆ. ಲೈಕ್ ನವಿಲಾಗಲಿ, ದೀಪ ಆಗಲಿ, ಪ್ರತಿಯೊಂದು ಡಿಸೈನು ಗ್ಲಾಸಿಂದ ಮಾಡಿದ್ದಾರೆ. ನಾನು ವೀಡಿಯೋದಲ್ಲಿ ನಿಮ್ಗೆ ತೋರಿಸೋದಷ್ಟು ಚೆನ್ನಾಗಿ ಕಾಣಲ್ಲ, ಬಟ್ ನೀವೇ ಡೈರೆಕ್ಟಾಗಿ ಹೋಗಿ ನೋಡಿದರೆ ಅದು ನಿಮ್ಗೆ ಫೀಲ್ ಸಿಗುತ್ತೆ ಹೇಗಿದೆ ಅಂತ. ಒಂದ್ಸಲ ವಿಸಿಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಏನಿವನು ಬರೀ ಇದೇ ಹೇಳ್ತಿದ್ದಾನೆ, ದೇವಸ್ಥಾನನೇ ತೋರಿಸ್ತಿಲ್ಲ ಅಂತ ಅನ್ಕೋಬಿಡಿ. ನಿಮಗೆ ಮುಂಚೆನೇ ನಾನು ಎಲ್ಲ ದೇವಸ್ಥಾನ ಎಲ್ಲ ತೋರಿಸ್ಬಿಟ್ರೆ ನೀವು ವೀಡಿಯೋನೇ ನೋಡಲ್ಲ, ಹಾಗೆ ಸ್ಕಿಪ್ ಮಾಡಿ ಹೋಗ್ಬಿಡ್ತೀರಾ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ಟೋರಿ ಹೇಳಿ ಲಾಸ್ಟಲ್ಲಿ ದೇವಸ್ಥಾನ ತೋರಿಸ್ತೀನಿ, ಒಂದ್ಸರಿ ನೋಡ್ಕೊಳ್ಳಿ. ಅದು ಬಿಟ್ಟರೆ ಈ ಜಾಗದ ಹೆಸರು ನಿಮಗೆ ಗೊತ್ತಿದೆಯಲ್ಲ, ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ, ಕಾರಣಗಿರಿ, ಹೊಸನಗರ ತಾಲೂಕಲ್ಲಿ, ಶಿವಮೊಗ್ಗ ಡಿಸ್ಟಿಕ್ಕಲ್ಲಿರೋದು. ಶಿವಮೊಗ್ಗದಿಂದ ಆಲ್ಮೋಸ್ಟ್ ಒಂದು 70 ಕಿಲೋಮೀಟರ್ ಏನೋ ಇದೆ. ನಗರ ಫೋರ್ಟ್ಗೆ ಹೋಗೋ ರೂಟಲ್ಲೇ ಸಿಗುತ್ತೆ. ನಗರ ಕೊಡ್ಚಾದ್ರಿ ಹೋಗೋ ರೂಟಲ್ಲೇ ಈ ದೇವಸ್ಥಾನ ಇರೋದು. ರೋಡ್ ಸೈಡಲ್ಲಿ ರೈಟಲ್ಲೇ ನಿಮಗೆ ಸಿಗುತ್ತೆ. ನೀವೇನು ಹುಡ್ಕೋದೇ ಬೇಡ ಮ್ಯಾಪಲ್ಲೆಲ್ಲ. ಡೈರೆಕ್ಟ್ ನೀವು ನಗರ ಫೋರ್ಟಿಗೆ ಹೋಗ್ತಿದ್ದೀರಾ ಅಂದರೆ ನಿಮ್ಗೆ ಸಿಕ್ಕೇ ಸಿಗುತ್ತೆ. ನಾನು ಕೂಡ ಈ ಜಾಗಕ್ಕೆ ಹೋಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ನಾನು ಈ ಜಾಗನ ಇಟ್ಕೊಂಡೇ ಇದ್ದಿಲ್ಲ ಹೋಗಬೇಕು ಅಂತ. ಬಟ್ ರೋಡ್ ಸೈಡಲ್ಲಿ ಹೋದ್ನ ನಾನು ಇದನ್ನು 10th ಎಕ್ಸಾಮ್ ಮುಗಿಸಿದ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೆ ಆವಾಗ ಕೊಡ್ಚಾದ್ರಿಗೆ ಬಂದಿದ್ದೆ. ಆ ಟೈಮಲ್ಲಿ ಈ ದೇವಸ್ಥಾನ ನಾನು ನೋಡ್ಕೊಂಡು ಹೋಗಿದ್ದೆ. ಅದು ಬಿಟ್ಟರೆ ಇವಾಗ ನೋಡ್ತಾ ಇರೋದು. ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಈ ಜಾಗಕ್ಕೆ ವಿಸಿಟ್ ಮಾಡೋಕ್ಕೆ. ಬಟ್ ಪ್ಲೇಸ್ನ ಹಾಳು ಮಾಡಬೇಡಿ, ಪ್ಲಾಸ್ಟಿಕ್ಸ್ನೆಲ್ಲ ಹಾಕಿ ಹುಷಾರಾಗಿ ಏನು ಜಾಗ ನೋಡ್ಬೇಕಾ ನೋಡ್ಕೊಳ್ಳಿ, ಹೋಗ್ತಾ ಇರಿ ಅಷ್ಟೇ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಆಮೇಲೆ ಇಲ್ಲಿ ಡೈಲಿ ಮಧ್ಯಾಹ್ನದ ಊಟ ಕೂಡ ಸಿಗುತ್ತೆ. ಬಂದು ಹಾಗೆ ಊಟ ಮಾಡ್ಕೊಂಡು ಹೋಗಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಗುಡ್ ಬಾಯ್. ಸೈನಿಂಗ್ ಔಟ್ ಫ್ರಮ್ SR ಬ್ಲಾಗ್ ಕನ್ನಡ. ಐ ಆಮ್ ಅಭಿಷೇಕ್ SR ರಾಕಿ. ನನ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ID ಬಂದು ಅಭಿಷೇಕ್ SR ರಾಕಿ, ಅಭಿಷೇಕ್ SR_ರಾಕಿ. ಈ ನೇಮ್ ನಮ್ಮ ಕಾಲೇಜಲ್ಲಿ ಒಂಥರ ಫೇಮ್ ಆಗಿತ್ತು. ನೀವು ನೋಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೋಡೋಣ ಫ್ಯೂಚರಲ್ಲಿ ಇದಕ್ಕೂ ಒಳ್ಳೊಳ್ಳೆ ಕಂಟೆಂಟ್ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಇವಾಗ ಒಂದು ದೇವಸ್ಥಾನನ ಕ್ವಿಕ್ಕಾಗಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ವಿಡಿಯೋನೂ ಮುಗ್ದಿಲ್ಲ, ಇವಾಗ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು. ಬನ್ನಿ ನೋಡೋಣ. ಬಾಯ್. ಮತ್ತೆ ಮಾತಾಡ್ತೀವಿ. ಪುಟ್ಟದೊಂದು ಬ್ರೇಕ್ ನಂತರ ಬೇಜಾರಾದರೆ ಹೋಗ್ಬೇಡಿ, ಹಂಗೆ ವಾಪಸ್ ಬನ್ನಿ. ಕರೆಕ್ಟಾಗಿದೆ ಸರ್, ಇದು ಸೂಪರ್. ಒಂದು ಹಾಡಿನ ಮೂಲಕ ಮುಗಿಸೋಣ ಅಂತ ನಾನು ಅಷ್ಟೇ.
ಶರಣಾಗತಾಮಿ ಸನ್ನದ ಸಂಪದ ಸಬರಿ ಭರ್ಪೂರ